ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ಬ್ಲಾಗ್ಸ್. ನಾವಿವತ್ತು ಹೋಗ್ತಾ ಇದ್ದೇವೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನ ರಿಫ್ರೆಶ್ ಮಾಡ್ಲಿಕ್ಕೆ. ಯಾವ್ದಂತ ಕೇಳ್ತಿದ್ದೀರಾ? ಅದುವೇ ಸರ್ಕಸ್ಗೆ. ಸರ್ಕಸ್ ಆಗ್ತಾ ಇದೆ ಉಡುಪಿಯಲ್ಲಿ. ಸೊ ನಾವು ನಮ್ಮ ಫ್ಯಾಮಿಲಿ ಸಮೇತ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೇವೆ. ಹಾಗೆ ನನ್ನ ಮಗಳಿಗೆ ಫಾರ್ ದ ಫಸ್ಟ್ ಟೈಮ್ ನಾವು ಸರ್ಕಸ್ ನ ತೋರಿಸ್ತಾ ಇದ್ದೇವೆ. ಸೊ ನಿಮ್ಮನ್ನು ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಬನ್ನಿ ನಮ್ಮ ಜೊತೆ ಸರ್ಕಸ್ ನ ಎಂಜಾಯ್ ಮಾಡೋಣ. ನಾವಿವಾಗ ಹೋಗ್ತಾ ಇದ್ದೇವೆ ಸರ್ಕಸ್ಗೆ. ನೀವು ನೋಡ್ಬೋದು, ಎಲ್ಲೆಲ್ಲಿ ನೋಡಿದ್ರು ಸರ್ಕಸ್ ಇದ್ದೆ ಪ್ಯಾಂಪ್ಲೆಟ್ಸ್ ನ ಸ್ಟಿಕ್ ಮಾಡಿದ್ದಾರೆ. ನಾವಿವಾಗ ಅಲ್ಲಿ ಹತ್ರ ತಲುಪ್ತಾ ಬಂದ್ವಿ. ನಾವು ಆಕ್ಚುಲಿ 7 o'clock ಶೋಗೆ ಹೋಗಿದ್ವಿ. ಆಕ್ಚುಲಿ 3 ಶೋ ಇದೆ ಡೇ ಅಲ್ಲಿ, 1 o'clock, 3 o'clock ಅಂಡ್ 7 o'clock. ನಾವು 7 o'clock ಗೆ ಹೋಗಿದ್ವಿ. ನಾವು ರೀಚ್ ಆಗುವಾಗ ಅಷ್ಟೊಂದು ಕ್ರೌಡ್ ಇರ್ಲಿಲ್ಲ. ನೋಡಿ, ಅಷ್ಟು ಬೇಗ ದೊಡ್ಡಪ್ಪ ಅವಳಿಗೆ ಬಲೂನ್ ತೆಗೆದು ಕೊಟ್ರು. ಎಲ್ಲಿ ಹೋದ್ರೆ ಅವಳಿಗೆ ಬಲೂನ್ ಇದ್ರೆ ಬಲೂನ್ ಬೇಕೇ ಬೇಕು. ನಾವಿಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗ್ದ್ವಿ. ಇವಾಗ ಕ್ರೌಡ್ ನೋಡ್ಬೋದು ನೀವು. ಆಕ್ಚುಲಿ ನೋಡಿ, ಡೈಲಿ 3 ಶೋಸ್ ಇದೆ. 1 ಗಂಟೆಗೆ, 4 ಗಂಟೆಗೆ ಮತ್ತೆ 7 ಗಂಟೆಗೆ. ಹಾಗೆ ಪ್ರೈಸಸ್ ಕೂಡ ವೇರೀಸ್ ಆಗ್ತದೆ. ಅಂದ್ರೆ 100 rupees ಇದು ಟಿಕೆಟ್ ಇತ್ತು, 200 ಇದಿತ್ತು, ಹಾಗೆ 300 ಇದಿತ್ತು. ನಾವ್ ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಎಂಟರ್ ಆಗುವಾಗ ಇಲ್ಲಿ ನೋಡ್ಬೋದು ನೀವು, ಒಳ್ಳೆ ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟ್ ಆಗುವಾಗೆ ಎಂಟ್ರೆನ್ಸ್ ಎಲ್ಲ ಮಾಡಿದ್ದಾರೆ. ಹೊರಗಡೆ ಹೋಗುವಾಗ ತುಂಬಾ ಚಂದ ಕಾಣ್ತಿತ್ತು ಹೊರಗಡೆಯಿಂದ. ಬಟ್ ಒಳಗಡೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ನೋಡುವಾಗ ನಮ್ಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ಮೊದ್ಲೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇತ್ತು, ಆವಾಗ ಚಂದ ಇತ್ತು ನೋಡ್ಲಿಕ್ಕೆ. ಬಜೆಟ್ ಫ್ರೆಂಡ್ಲಿ ಆಯ್ತಾ, ನಾವು ಮನೆಯಲ್ಲಿ ಬಂದದ್ದು. ನೋಡಿ, this is a time pass while watching circus. ಸರ್ಕಸ್ ಸ್ಟಾರ್ಟ್ ಆಗಿ 15 days ಜಾಸ್ತಿ ಆಯ್ತು. ಬಟ್ ಆವಾಗ ನೋಡಿ ಕ್ರೌಡ್ ಇರಲಿಲ್ಲ. ಇವಾಗಂತೂ ಫುಲ್ ಆಗಿದೆ. ಫುಲ್ ಸೀಟ್ಸ್ ಎಲ್ಲ ಫುಲ್ ಆಗ್ತಾ ಬಂದಿದೆ. ತುಂಬಾನೇ ಕ್ರೌಡ್ ಇತ್ತು. ಅಂಡ್ ನಾವು ವೀಕೆಂಡ್ಸ್ ಅಲ್ಲಿ ಹೋದಿದ್ರಿಂದ ಇನ್ನಷ್ಟು ಜಾಸ್ತಿ ಇತ್ತು ಕ್ರೌಡ್. ನೋಡಿ, ಸ್ಟಾರ್ಟ್ ಆಯ್ತು ಸರ್ಕಸ್. ಬಂದ್ರು ಸರ್ಕಸ್ಸಿನವರು. ಮೊದಲು ಸರ್ಕಸ್ ಅಲ್ಲಿ ಮೇಲೆದ್ದು ಸ್ಟಂಟ್ಸ್ ತುಂಬಾ ಇತ್ತು. ತುಂಬಾನೇ ಮಾಡ್ತಾ ಇದ್ರು ಮೇಲಿಂದ ಸ್ಟಂಟ್ಸ್ ಎಲ್ಲ. ಇವಾಗ ಅಷ್ಟೇನಿಲ್ಲ. ಮತ್ತೆ ಜೋಕರ್ಸ್ಗಳು ಕೂಡ ತುಂಬಾನೇ ಮೊದಲೆಲ್ಲ ತುಂಬಾ ನಗಾಡಿಸ್ತಿದ್ರು. ತುಂಬಾ ಸ್ಟಂಟ್ಸ್, ಅವರು ಕೂಡ ಸ್ವಲ್ಪ ಸ್ಟಂಟ್ಸ್ ಎಲ್ಲ ತೋರಿಸ್ತಿದ್ರು. ಬಟ್ ಈ ಸಲ ಅಷ್ಟೇನಿರ್ಲಿಲ್ಲ. ಅಂಡ್ ಜೋಕರ್ಗಳ ಕಾಸ್ಟ್ಯೂಮ್ ಕೂಡ ನಮ್ಗೊಂಥರ ಜೋಕರ್ಸ್ಗಳಾಗೆ ಫೀಲ್ ಆಗ್ಲಿಲ್ಲ. ನಿಮಗೆ ಗೊತ್ತಿರ್ಬೋದು, ಮೊದಲೆಲ್ಲ ಅನಿಮಲ್ಸ್ ಎಲ್ಲ ಬರ್ತಾ ಇದ್ರು, ಮಂಕೀಸ್, ಎಲಿಫೆಂಟ್ ಎಲ್ಲ ಇರ್ತಾ ಇತ್ತು ಸರ್ಕಸ್ ಅಲ್ಲಿ. ಬಟ್ ಈ ಸಲ ಬ್ಯಾನ್ ಆಗಿದೆ ಅಂತೆ. ನಾವು ಅಲ್ಲಿ ಕೇಳಿದಕ್ಕೆ ಅವ್ರು ಹೇಳಿದ್ರು ಅನಿಮಲ್ಸ್ ಇಲ್ಲ, ಗೌರ್ಮೆಂಟ್ ಇಂದ ಬ್ಯಾನ್ ಮಾಡಿದ್ದಾರೆ ಅಂತ. ಸೊ ಅನಿಮಲ್ಸ್ ಇದು ಯಾವ ಇದು ಸ್ಟಂಟ್ಸ್ ಎಲ್ಲ ಇರಲಿಲ್ಲ. ಬಟ್ ಡಾಗ್ ಶೋ ಒಂದಿತ್ತು. ಮೊದಲು ಈ ಥರ ಪ್ರೊಸೆಷನ್ ಬರುವಾಗ ಪ್ರೊಸೆಷನ್ ಜೊತೆ ಎನಿಮಲ್ಸ್ ಎಲ್ಲ ಬರ್ತಾ ಇದ್ರು. ನಿಮಗೆ ನೆನಪಿರ್ಬೋದು, ನಾನು ಸಣ್ಣದಿರುವಾಗ ನೋಡಿದ ಸರ್ಕಸಲ್ಲಿ ಹಾಗೆ ಈ ಥರ ಪ್ರೊಸೆಷನ್ ಬರ್ತಾರೆ. ಆವಾಗ ಎನಿಮಲ್ಸ್ ಕೂಡ ಬರ್ತಾ ಇದ್ರು ಅವರ ಜೊತೆ. ಬಟ್ ಈ ಸಲ ಇರಲಿಲ್ಲ, ಜಸ್ಟ್ ಫ್ಲಾಗ್ ಇಟ್ಕೊಂಡು ಬರ್ತಾ ಇದ್ರು ಇವರು.
ನೋಡಿ ಇದ್ರೊಟ್ಟಿಗೆ ಜೋಕರ್ಸ್ಗಳು ಕೂಡ ಬಂದರು. ಅವರದ್ದು ಕಾಸ್ಟ್ಯೂಮ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದು, ಸ್ವಲ್ಪ ಡಲ್ ಕಾಣ್ತಾ ಇತ್ತು. ಮೊದಲೆಲ್ಲ ತುಂಬ ಚಂದ ಇತ್ತು ನೋಡಲಿಕ್ಕೆ, ಗೊತ್ತಿಲ್ಲ ಏನು ಅಂತ. ಇದು ಬುಗುರಿ ಶೂ ಕೂಡ ತುಂಬ ಚಂದ ಇತ್ತು. ಅವರು ತುಂಬಾನೇ ಅವರ ಸ್ಕಿಲ್ ತೋರಿಸಿದ್ರು. ಕ್ರೌಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು, ಎಲ್ಲ ಸಪೋರ್ಟ್ ತುಂಬಾನೇ ಮಾಡ್ತಾ ಇದ್ರು. ಈ ಶೋ ತುಂಬಾನೇ ಚಂದ ಇತ್ತು. ಇವರದ್ದು ಫನ್ನಿ ಆ್ಯಕ್ಟ್ ಎಲ್ಲ ತುಂಬ ಖುಷಿ ಆಯಿತು ನೋಡಿ. ಸರ್ಕಸ್ ಒಂದು ನೋಡಲಿಕ್ಕೆ ನಮಗೆ ಚಂದ ಕಾಣ್ತದೆ, ಅವ್ರು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಬಟ್ ಅವರ ಲೈಫೆಲ್ಲ ರಿಸ್ಕಲ್ಲಿ ಹಾಕಿ ಅವರು ಅವರ ಸ್ಕಿಲ್ಸ್ ತೋರಿಸ್ತಾರೆ. ಸೊ ಎಲ್ಲರೂ ಒಮ್ಮೆ ಸಪೋರ್ಟ್ ಮಾಡಬೇಕು ಅವರಿಗೆ. ಒಂದ್ಸಲ ನೀವೆಲ್ಲ ವಿಸಿಟ್ ಮಾಡಿ, ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಮಕ್ಕಳಿಗೆ ಒಮ್ಮೆ ಸರ್ಕಸ್ ತೋರಿಸಿ, ಅವರು ಸಹ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ. ಮತ್ತು ಅವರು ಸರ್ಕಸ್ಸಿನ ಜನರಿದ್ದಾರಲ್ಲ, ಅವ್ರು ಮಾಡುವ ಹಾರ್ಡ್ ವರ್ಕಿಗೆ ನಾವು ಜಾಸ್ತಿ ಇಲ್ಲಾದರೂ ಒಂದು ಸಣ್ಣದಾಗಿ ಹೆಲ್ಪ್ ಮಾಡಿದಾಗೂ ಆಗ್ತದೆ. ಅವರು ಮನೆ ಊರೆಲ್ಲ ಬಿಟ್ಟು ತುಂಬ ಕಡೆ ಕಷ್ಟಪಟ್ಟು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಸೊ ಮುಂದೆ ನೀವು ನೋಡ್ಬೋದು, ತುಂಬಾ ರಿಸ್ಕಿ ಇರುವ ಥಿಂಗ್ಸಲ್ಲಿ ಅವರ ಸ್ಕಿಲ್ಸನ್ನು ತೋರಿಸ್ತಾರೆ. ಲೈಕ್ ಚೂರಿ ಬಾಯಿಗೆ ಹಾಕೋದು, ಹಾಗೆ ಬೆಂಕಿದ್ದು, ಆ ಥರ ಸ್ಟಂಟ್ಸ್ ಎಲ್ಲ ಇದೆ. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಾನು ಕೇಳ್ಕೊಳ್ಳೋದೆಲ್ಲ ಅಂತ ಹೇಳಿದರೆ, ನೀವು ಸಹ ಒಮ್ಮೆ ವಿಸಿಟ್ ಮಾಡಿ, ನಿಮ್ಮ ಪ್ಲೇಸ್ ಹತ್ರ ಸರ್ಕಸ್ ಎಲ್ಲ ಬಂದರೆ ಒಮ್ಮೆ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ತುಂಬಾ ಏರಿಯಲ್ ಆ್ಯಕ್ಟ್ಸ್ಗಳು ಇತ್ತು. ಅದರಲ್ಲಿ ಇದು ಒಂದು ಕೂಡ ತುಂಬಾ ಚೆಂದ ಇತ್ತು. ತುಂಬ ಒಳ್ಳೆ ಸ್ಟಂಟ್ಸನ್ನು ಅವರು ತೋರಿಸಿದ್ರು. ನೋಡ್ಲಿಕ್ಕಂತೂ ತುಂಬಾ ಚೆಂದ ಕಾಣ್ತಾ ಇತ್ತು. ಹೀಗೆ ಹಲವಾರು ಏರಿಯಲ್ ಆ್ಯಕ್ಟ್ಸ್ಗಳು ಇತ್ತು ಆ ದಿನ. ನೋಡಿ ಡಾಗ್ ಶೋ ಇತ್ತು. ಎನಿಮಲ್ ಅಂತ ಹೇಳಿದ್ರೆ ಒಂದು ಡಾಗ್ ಮಾತ್ರ ಅವ್ರು ಯೂಸ್ ಮಾಡಿದ್ದಾರೆ. ಅದು ಕೂಡ ನೋಡ್ಲಿಕ್ಕೆ ತುಂಬಾನೇ ಚಂದ ಇತ್ತು. ಡಾಗ್ ಎಲ್ಲ ಅವರು ಹೇಳಿದಾಗೆ ಕೇಳ್ತಾ ಇತ್ತು.
ಬಟ್ ಕ್ರೌಡ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇತ್ತು ಸರ್ಕಸ್ನ. ಅವರು ಕ್ರೌಡ್ ಎಲ್ಲ ತುಂಬ ಲಾಸ್ಟ್ ತನಕ ಇದ್ದರು, ಬಟ್ ನಮಗೆ ಲಾಸ್ಟ್ ತನಕ ನಿಲ್ಲಲಿಕ್ಕೆ ಆಗಲಿಲ್ಲ. ಬಿಕಾಸ್ ತುಂಬ ಒಳಗಡೆ ತುಂಬ ಶೆಕೆ ಆಗ್ತಿತ್ತು ಆ್ಯಂಡ್ ಮಗು ಕೂಡ ಅಳ್ತಾ ಇದ್ಲು ಅವಳು. ಸೊ ನಾವು ಒಂದೆರಡು ಶೋ ಬಿಟ್ಟು, ಐ ಮೀನ್ 2 ಪ್ರೋಗ್ರಾಮ್ ಇತ್ತು ಕಾಣಬೇಕು. ಸೊ ಅಷ್ಟಾಗೋಗಿ ನಾವು ಅಲ್ಲಿಂದ ಹೊರಟ್ವಿ. ಸೊ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ. ನಾವು ನಮ್ಮ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.